ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಆತ್ಮೀಯ ಪೋಷಕರು, ಈ ವಿಡಿಯೋ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಒಂದು ಥಂಬ್ನೈಲ್ ಅನ್ನ ಟಚ್ ಮಾಡಿ ಬಂದಿದ್ದೀರಾ. 2026-27ನೇ ಸಾಲಿನ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅರ್ಜಿಯನ್ನ ಯಾವಾಗ ಪ್ರಾರಂಭ ಮಾಡಲಾಗುತ್ತೆ, ಅದರ ಜೊತೆಗೆ ನಾವು ಈ ಮೇಲ್ಕಂಡ ಶಾಲೆಗಳಿಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಏನನ್ನ ವ್ಯಾಸಂಗ ಮಾಡಬೇಕು, ಏನನ್ನ ಓದ್ಬೇಕು, ಹೇಗೆ ಓದ್ಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋವನ್ನ ಟಚ್ ಮಾಡಿ ಬಂದಿದ್ದೀರಾ. ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ಒಂದು 20ರಿಂದ 25 ನಿಮಿಷ ಆಗ್ಬಹುದು. ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ನನ್ನ ಉದ್ದೇಶ ಏನು, ಬಹೆರ್ಟ್ಲೆಸ್ ಶಿಕ್ಷಣ ಹೇಗೆ ಮಕ್ಕಳು ಅಭ್ಯಾಸ ಮಾಡಬೇಕು ಅನ್ನೋದನ್ನ ಹೇಗೆ ಹೇಳ್ತಾ ಬರ್ತೀನೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಿಮಗೆ ಈ ವಿಡಿಯೋದಲ್ಲಿ 100% ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾರೆಲ್ಲ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಯನ್ನ ಬರೀತೀರಾ, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಆದರ್ಶ ಮಾದರಿಯ ಅದೇ ರೀತಿಯಾಗಿ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಪ್ರತಿಷ್ಠಿತ ಶಾಲೆಗಳಿಗೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ ಯಾವ ರೀತಿ ಕೇಳ್ತಾರೆ, ಅದೇ ರೀತಿಯಾಗಿ ಅಳಿಕೆ ಮುದ್ದೇನಹಳ್ಳಿಯಂತಹ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ರೀತಿಯಾಗಿ ನಾವು ಅಭ್ಯಾಸವನ್ನ ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ನಾನು ಬಹಳ ಅದ್ಭುತವಾಗಿ ಹೇಳ್ತಾ ಹೋಗ್ತೀನಿ. ನೀವು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ತಲೆಯಲ್ಲಿ ಉಳಿಸ್ಕೊಂಡ್ರೆ ಸಾಕು, ನೀವು ಹೋಗ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಯನ್ನ ಬರೀಲಿಕ್ಕೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನಗೊಳಿಸಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಮಾದರಿಯಲ್ಲಿ ತರಬೇತಿಯನ್ನ ಕೊಟ್ಟು ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗ್ಲಿಕ್ಕೆ ಶ್ರಮವನ್ನ ವಹಿಸಿರ್ತಕ್ಕಂತಹ ನಿಮ್ಮ ನೆಚ್ಚಿನ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ಕ್ಲಾಸಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಈ ತರಗತಿಯಲ್ಲಿ ನಾನು ಈ ಮೇಲ್ಕಂಡ ಎಲ್ಲಾ ಪ್ರವೇಶ ಪರೀಕ್ಷೆಗಳಿಗೂ ಪರಿಸರ ಅಧ್ಯಯನ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಥವಾ ಸಮಾಜ ವಿಜ್ಞಾನದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಹೇಗೆ ಪಾಠವನ್ನ ಓದ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಕೇಳಿದ ಹಾಗೆ, ಸರ್ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಏಕಲವ್ಯ ಮಾದರಿ ವಸತಿ ಶಾಲೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ಅರ್ಜಿ ಯಾವಾಗ ಪ್ರಾರಂಭವನ್ನ ಮಾಡಲಾಗುತ್ತೆ? ಈಗಾಗಲೇ ನಾವಿದ್ದೇವೆ ಜನವರಿ 2025ರಲ್ಲಿ ಇದ್ದೇವೆ. ಪ್ರಸಕ್ತ ವರ್ಷದಲ್ಲಿ 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈಗಾಗಲೇ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಯನ್ನ ಬರೆದಿರ್ತೀರಾ. ಸಾಕಷ್ಟು ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನ ಬರೆದಿರೋದಿಲ್ಲ. ನಿಮ್ಗಳಿಗೆ ಈ ಜನವರಿ ತಿಂಗಳಲ್ಲೇ ನಿಮಗೆ ನೋಟಿಫಿಕೇಶನ್ ಕಾಲ್ಫರ್ಮ್ ಆಗುತ್ತೆ. ಸರ್ ನೋಟಿಫಿಕೇಶನ್ ಕಾಲ್ಫರ್ಮ್ ಆದ್ಮೇಲೆ ನಾವು ಓದಕ್ ಶುರು ಮಾಡ್ಬೇಕಾ? ಇಲ್ಲ. ಈ ಎಕ್ಸಾಮಿನೇಷನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಜಾನವರಿನಲ್ಲಿ ಅರ್ಜಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಜನವರಿ ಮೊದಲು, ಮಾರ್ಚ್ ಮೊದಲು ಅಥವಾ 2ನೇ ವಾರದಲ್ಲಿ ಕೇವಲ 30ರಿಂದ 40 ದಿವಸದಲ್ಲಿ ಈ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಖಂಡಿತವಾಗ್ಲೂ ಕೂಡ ನಾವು ಈ ಅರ್ಜಿ ಪ್ರಾರಂಭವಾಗುವ ಮೊದಲನೇ ದಿವಸನೇ ನಿಮಗೆ ಮತ್ತೊಂದು ಪುನಃ ವಿಡಿಯೋವನ್ನು ಕೊಡ್ತೇವೆ. ಆ ವಿಡಿಯೋ ನಿಮಗೆ ಸಿಗಬೇಕು ಅಂದ್ರೆ ನಿಮ್ಮ ವಿಡಿಯೋ ಕೆಳಭಾಗದಲ್ಲಿ ಯೂಟ್ಯೂಬ್ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಟಚ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಗೆ ಆ ಮಾಹಿತಿ ಇಮಿಡಿಯೇಟ್ಲಿ ಸಿಗ್ತಾ ಹೋಗುತ್ತೆ. ಇದು ಈ ವರ್ಷದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಅದಷ್ಟೇ ಅಲ್ಲದೆ ನೀವು ಹೇಗೆ ತಯಾರು ಆಗಬೇಕು, ಮನೆಯಲ್ಲೇ ಇದ್ದುಕೊಂಡು ಹೇಗೆ ತಯಾರು ಆಗಬೇಕು ಅನ್ನೋದನ್ನ ಒಂದು ಮಾಡೆಲ್ ಕ್ಲಾಸ್ ಅನ್ನ ನಿಮ್ ಜೊತೆಗೆ ನಾನು ಬಂದಿದ್ದೇನೆ. ಈ ಕ್ಲಾಸಸ್ ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಬೇಕು ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನು ಕೂಡ ಮಾಡಿ. ಸರ್ ಈ ರೀತಿಯಾಗಿರ್ತಕ್ಕಂತಹ ಡೈಲಿ ಕ್ಲಾಸಸ್ ನಮಗೆ ಬೇಕು, ರೆಗ್ಯುಲರ್ಲಿ ಬೇಕು, ವಿತ್ ಮೆಟೀರಿಯಲ್ಸ್ ಬೇಕು ಅನ್ನೋರು ಮೊದಲು ಈ ಕ್ಲಾಸಸ್ ಅನ್ನ
ಖಂಡಿತವಾಗ್ಲೂ ಮಕ್ಕಳ ಜೊತೆಗೆ ಕುತ್ಕೊಂಡು ನೋಡಿ, ಮಕ್ಕಳಿಗೆ ಅರ್ಥ ಆಗುತ್ತಾ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ನಾನು ಇವತ್ತು ಬಂದಿದ್ದೇನೆ ನಿಮ್ಗೆ ಈ ನಾವು ತಯಾರು ಮಾಡಿರ್ತಕ್ಕಂತಹ ನೋಟ್ಸ್ ಹೇಗೆ ತಯಾರು ಮಾಡಿದೀವಿ, ಈ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ವಿದ್ಯಾಲಯ ಎಲ್ಲಾ ಪ್ರವೇಶ ಪರೀಕ್ಷೆಗಳಿಗೂ ನಾನು ಏನ್ ಸಿಲೆಬಸ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೀನಿ, ಏನನ್ನ ಇಲ್ಲಿ ತರ್ತಾ ಹೋಗ್ತಾ ಇದ್ದೀನಿ, ಈ ಎಲ್ಲಾ ಪ್ರವೇಶ ಪರೀಕ್ಷೆಗಳಿಗೂ ಇದನ್ನೇ ಕೇಳ್ತಾರೆ. ಏನೆಲ್ಲ ಕೇಳ್ತಾರೆ? ಕಡ್ಡಾಯ ಕನ್ನಡ, ಎಲ್ಲಾ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕಡ್ಡಾಯ ಕನ್ನಡ 20 ಅಂಕಗಳಿಗೆ, ಕಡ್ಡಾಯ ಇಂಗ್ಲಿಷ್ 20 ಅಂಕಗಳಿಗೆ, ಕಡ್ಡಾಯ ಗಣಿತ 20 ಅಂಕಗಳಿಗೆ, ಕಡ್ಡಾಯ ವಿಜ್ಞಾನ 20 ಅಂಕಗಳಿಗೆ, ಕಡ್ಡಾಯ ಸಮಾಜ ವಿಜ್ಞಾನ 20 ಅಂಕಗಳಿಗೆ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರುತ್ತೆ. ಹಾಗಾದ್ರೆ ಕಂಟೆಂಟ್ ಅನ್ನ ಕ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನ ಸಾಕಷ್ಟು ಪೇರೆಂಟ್ಸ್ ಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಓದಬೇಕು ಅನ್ನೋದಿರುತ್ತೆ. ಮೊದಲು ವಿಷಯ ಅರ್ಥ ಆಯ್ತು ಅಂತ ಹೇಳಿದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಯಾವುದೇ ಸಂದರ್ಭದಲ್ಲಿ ಕೇಳಿದ್ರು ಕೂಡ ನೀವು ಬರಲಿಕ್ಕೆ ಆಗ್ತೀರಾ. ನಾನು ನಿಮಗೆ ಬೆಟರ್ ಎಕ್ಸಾಂಪಲ್ ಖಂಡಿತವಾಗ್ಲೂ ಕೂಡ ಈ ಪಾಠದಿಂದ ನಿಮಗೆ ಈ ಎಲ್ಲಾ ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಅಂತ ಒಂದು ಪಾಠವನ್ನ ಇವತ್ತಿನ ಕ್ಲಾಸಸ್ ಅಲ್ಲಿ ನಾನ್ ತಕೊಂಡು ಬಂದಿದ್ದೇನೆ. ಕಮ್ಯುನಿಟಿ, ಸಮುದಾಯ ಎನ್ನುವ ಒಂದು ಪಾಠ. ಏನಿದು ಸಮುದಾಯ? ವಾಟ್ ಈಸ್ ಕಮ್ಯುನಿಟಿ? ಬಹಳ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು, ಇದನ್ನೆಲ್ಲ ನೋಡ್ತಾ ಓದ್ತಾ ಹೋಗಲ್ಲ. ಕಮ್ಯುನಿಟಿ ಎಂದರೆ ನೀವು ನಿಮ್ಮ ಮನೆಯ ಸುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಜನರ ಜೊತೆಗೆ ವಾಸ ಮಾಡ್ತಾ ಇರ್ತೀರಿ, ಇದಕ್ಕೆ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ಬೇಕು ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಯಾವುದು ಅದು ಸ್ಪೆಸಿಫಿಕ್ ಪ್ಲೇಸ್? ಉದಾಹರಣೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಒಂದು ರಾಜಾಜಿನಗರ, ರಾಜಾಜಿನಗರನು ಕೂಡ ಒಂದು ಕಮ್ಯುನಿಟಿ ಬರುತ್ತೆ, ಬೆಂಗಳೂರು ಕೂಡ ಒಂದು ಕಮ್ಯುನಿಟಿನಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಗ್ರಾಮ, ಉದಾಹರಣೆಗೆ ಆಯನೂರು ಎಂಬ ಗ್ರಾಮ, ಇಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ, ಇದನ್ನು ಕೂಡ ಕಮ್ಯುನಿಟಿ ಅಂತ ಕರಿತೀವಿ. ಅಥವಾ ನಿಮ್ಮೂರಲ್ಲಿ ಯಾರೋ ಒಂದಿಷ್ಟು ವಲಸೆ ಹೋಗ್ತಕ್ಕಂಥವ್ರು ಒಂದು ಟೆಂಟ್ ಅನ್ನ ಹಾಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರಿಗೂ ನಾವು ಒಂದು ಕಮ್ಯುನಿಟಿ ಅಂತ ಕರಿತೀವಿ. ಹೌದಲ್ವಾ? ಎಲ್ಲಿ ಜನರ ಗುಂಪು ವಾಸ ಮಾಡ್ತಾ ಇದೆಯೋ ಅದನ್ನು ನಾವು ಕಮ್ಯುನಿಟಿ ಅಂತ ಕರಿತೀವಿ. ಯಾವ ಯಾವ ರೀತಿಯ ಕಮ್ಯುನಿಟಿಗಳು, ಯಾವ ಯಾವ ರೀತಿಯಲ್ಲಿ ಜನ ವಾಸ ಮಾಡ್ತಾರೆ ಅನ್ನೋದನ್ನ ಹೇಳೋದಾದ್ರೆ, ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನ, 75% ಜನ ಗ್ರಾಮೀಣ ಭಾಗದಲ್ಲಿ ವಾಸವನ್ನ ಮಾಡ್ತಾರೆ. ಹಾಗಾಗಿ ಇವರನ್ನ ಗ್ರಾಮೀಣ ಸಮುದಾಯ ಎಂದು ಕರೆಯುತ್ತೇವೆ. ಇನ್ನ ಸಾಕಷ್ಟು ಜನ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ, ಇವರನ್ನ ನಾವು ನಗರ ಪ್ರದೇಶದ ಸಮುದಾಯ ಎಂದು ಕರೆಯುತ್ತೇವೆ. ಇನ್ನ ಒಂದಿಷ್ಟು ಜನ ಗುಡ್ಡ ಮೇಡ ಕಾಡುಗಳಲ್ಲಿ ವಾಸ ಮಾಡ್ತಾರೆ, ಅಥವಾ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ, ಅಥವಾ ಬಯಲಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಸಮುದಾಯದ ವಾಸ ಮಾಡ್ತಾ ಇರ್ತಾರೆ. ಇವರನ್ನ ನಾವು ಆದಿವಾಸಿಗಳು ಅಥವಾ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿ ಕರಿತೇವೆ. ಇದ್ರಲ್ಲಿ ಏನು ಇಲ್ರಿ, ಬಹಳ ಸಿಂಪಲ್. ಹಳ್ಳಿಯಲ್ಲಿ ವಾಸ ಮಾಡೋರಿಗೆ ಗ್ರಾಮೀಣ ಸಮುದಾಯ, ನಗರ ಪ್ರದೇಶದಲ್ಲಿ ವಾಸ ಮಾಡೋರಿಗೆ ನಗರ ಸಮುದಾಯ, ಈ ಕಡೆ ಹಳ್ಳಿನೂ ಅಲ್ಲ, ಈ ಕಡೆ ಗ್ರಾಮೀಣ ಭಾಗನೂ ಅಲ್ಲ, ಬೇರೆ ಪ್ರದೇಶದಲ್ಲಿ ವಾಸ ಮಾಡೋರಿಗೆ ಇವರಿಗೆ ನಾವು ಟ್ರೈಬಲ್ ಕಮ್ಯುನಿಟಿ ಅಂತ 3 ರೀತಿಯಾಗಿ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನೀಗ ಒಂದಿಷ್ಟು PPTಗಳನ್ನ ತಗೊಂಡ್ ಬರ್ತೀನಿ. ನಾವು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುವವರ ಉದ್ಯೋಗವೇನು, ನಗರ ಪ್ರದೇಶದಲ್ಲಿ ವಾಸ ಮಾಡುವವರ ಉದ್ಯೋಗವೇನು, ಬುಡಕಟ್ಟು ಸಮುದಾಯದಲ್ಲಿ ವಾಸ ಮಾಡುವವರ ಉದ್ಯೋಗವೇನು, ಅವರ ಕುಟುಂಬಗಳು ಹೇಗಿರುತ್ತೆ, ಕುಟುಂಬದ ಯಜಮಾನಿಕೆ ಎಂದರೇನು, ಕುಟುಂಬದ ವಂಶವೃಕ್ಷವೆಂದರೇನು, ಹಾಗೆ ಕುಟುಂಬದಲ್ಲಿ ನಾವು ಒಟ್ಟು ಕುಟುಂಬದಲ್ಲಿ ಬದುಕಬೇಕಾ, ಒಟ್ಟು ಕುಟುಂಬ ಅಂದ್ರೆ ಏನು, ಅಥವಾ ನಾವು ಸಪರೇಟ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ, ಒಂಟಿ ಫ್ಯಾಮಿಲಿಯಲ್ಲಿ ಬದುಕಬೇಕಾ, ಅದರ ಉಪಯೋಗಗಳು ಮತ್ತು ಅದರ ದುರುಪಯೋಗಗಳು ಏನು ಅನ್ನೋದನ್ನ ಈ ಕ್ಲಾಸಸ್ ಅಲ್ಲಿ
ನೋಡ್ತಾ ಹೋಗ್ತೀವಿ. ನಿಮ್ಗನ್ಸುತ್ತೆ ಇವ್ರು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ನಾವು ಹೇಳಿದಷ್ಟು ನಮಗೆ ಅರ್ಥ ಆಗಲ್ಲ ಸರ್, ಏನಾದ್ರೂ ಒಂದು ಡಿಜಿಟಲ್ ಬೋರ್ಡ್ ಅಲ್ಲಿ ಬಂದು ಹೇಳ್ತಾ ಇದ್ದೀರಾ, ಏನಾದ್ರೂ ಒಂದು ತೋರಿಸಿ ಸರ್ ಅನ್ನೋದನ್ನ ನೀವು ಕೇಳ್ಬೋದು. ಈಗ ಈ ಫೋಟೋವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುವ those people who are living in rural areas or countryside, ಅವರು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದು ಕೇವಲ ನಿಮ್ಮ ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆದರ್ಶ, ಏಕಲವ್ಯ ಅಂತ ನೋಡ್ಬೇಡಿ. ನಾಳೆ ದಿವಸ ನೀವು DC ಆಗ್ಬೇಕಂತ ಹೋಗ್ತೀರಾ, ಅಥವಾ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಹೋಗ್ತೀರಾ, ತಹಶೀಲ್ದಾರ್ ಆಗ್ಬೇಕಂತ ಹೋಗ್ತೀರಾ, ಟೀಚರ್ ಆಗ್ಬೇಕಂತ ಹೋಗ್ತೀರಾ, ಅಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ನೋಡುವಾಗ ಮಧ್ಯದಲ್ಲಿ 1 or 2 ಟೈಮ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನ್ಸುತ್ತೆ, ಸ್ಕಿಪ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಹಳ ಅದ್ಭುತವಾಗಿ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರಶ್ನೆ ನಿಮ್ಮನ್ನ, ಇದು SSLC ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿ ಆಗಿರ್ಬೋದು, ನೀವಾಗಿರ್ಬೋದು, ಗ್ರಾಮೀಣ ಭಾಗದ ಸಮುದಾಯಗಳು ಎದುರಿಸುತ್ತಿರುವ ಸಮಸ್ಯೆಗಳು ಏನೇನು? ಇಲ್ಲ ಸರ್, ನಾವು ಗ್ರಾಮೀಣ ಭಾಗದಲ್ಲೇ ಇದ್ದೀವಿ, ನಮ್ಮೂರಲ್ಲಿ ಇವೆಲ್ಲ ಇದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಜನರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇಲ್ಲ ಸರ್, ನಾವು ನಮ್ಮನೆಯಲ್ಲೇ ಬೋರ್ ಹಾಕ್ಸ್ಕೊಂಡ್ ಬಿಟ್ಟಿದೀವಿ, ನಮ್ಮನೇಲೆ ನಲ್ಲಿ ಇದೆ ಸರ್, 24 ಗಂಟೆ ನಲ್ಲಿಯಲ್ಲಿ ನೀರು ಬರ್ತಾ ಇದೆ ಸರ್. ಯಾವ ಊರಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲಾ ಗ್ರಾಮೀಣ ಭಾಗದ ಎಲ್ರ ಮನೆಯಲ್ಲೂ ಆ ರೀತಿ ಬರ್ತಾ ಇದೆಯಾ? ಇಲ್ಲ. ನಾವು ಬೇಸಿಗೆ ಕಾಲ ಬಂದ ತಕ್ಷಣನೇ ನಾವು ಕರ್ನಾಟಕ ರಾಜ್ಯದ ಸಾಕಷ್ಟು ಭಾಗದಲ್ಲಿ ನೋಡ್ತೇವೆ, ಕುಡಿಯುವ ನೀರಿಗಾಗಿ ಹಾಹಾಕಾರ, ಕುಡಿಯುವ ನೀರಿನ ಬವಣೆ ಅನ್ನೋ ಟೈಟಲ್ ಗಳನ್ನ ಎಲ್ಲಾ ದಿನಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಭಾಗಗಳಲ್ಲಿ ವರ್ಷದ 365 ದಿವಸನೂ ಕೂಡ ಕುಡಿಯುವ ನೀರಿನ ಸಂಪೂರ್ಣ ವ್ಯವಸ್ಥೆ ನಮ್ಮಲ್ಲಿ ಇರೋದಿಲ್ಲ. ಇದು ಗ್ರಾಮೀಣ ಭಾಗದಲ್ಲಿ ಕಾಡುತ್ತಿರ್ತಕ್ಕಂತಹ ಬಹಳ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ. ಅಷ್ಟೇ ಅಲ್ಲ ಸರ್, ಇಲ್ಲಿ ನೋಡ್ತಾ ಇದ್ದೀವಿ ಸರ್, ನಮ್ಮೂರಲ್ಲಿ ಚರಂಡಿ ಸರಿಯಾಗಿಲ್ಲ ಸರ್. ನೀರು ನಾವು ಬಳಸಿದ ಮನೆಗಳಲ್ಲಿ ಬಳಸಿದ ನೀರು ಅದು ಎಲ್ಲಿಗೆ ಹೋಗಿ ಹೇಗೆ ಟಚ್ ಆಗಿ ಎಲ್ಲಿ ಸೇರ್ತಾ ಇದೆಯೋ ಸರ್ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಂತ ಹೇಳಿದ್ರೆ ನೀವು ಗ್ರಾಮೀಣ ಭಾಗದಲ್ಲಿ ಬಳಸಿದ ನೀರು ಸೂಕ್ತವಾದ ಚರಂಡಿಗಳ ಮೂಲಕ, ಡ್ರೈನೇಜ್ ವ್ಯವಸ್ಥೆಗಳ ಮೂಲಕ ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿ ಸೇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮದಲ್ಲಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅನ್ನೋದನ್ನ ಈ ಚಿತ್ರ ನಿಮ್ಗೆ ಹೇಳ್ತಾ ಇದೆ. ಅದಷ್ಟೇ ಅಲ್ಲದೆ ಸರ್, ನಮ್ಮೂರಲ್ಲಿ ಶಾಲೆ ಇದೆ ಸರ್, ಆದ್ರೆ ಶಾಲೆಗೆ ಒಳಗಡೆ ಕೂತ್ಕೊಳ್ಲಿಕ್ಕೆ ಸರಿಯಾಗಿ ಬೆಂಚ್ ಇಲ್ಲ, ಫರ್ನಿಚರ್ಸ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಟೀಚರ್ಸ್ಗಳು ಇಲ್ಲ. ಆ ಸಮಸ್ಯೆಯನ್ನು ಕೂಡ ಇವತ್ತು ನಮ್ಮ ಗ್ರಾಮೀಣ ಭಾಗದ ಸಮುದಾಯದ ಜನರು ಇದನ್ನ ಅನುಭವಿಸ್ತಾ ಇದ್ದಾರೆ. ನಾನು ಕತೆ ಹೇಳ್ತಾ ಇಲ್ಲ, ವಾಸ್ತವಾಂಶವನ್ನ ಹೇಳ್ತಾ ಇದ್ದೇನೆ. ಪಾಠ ಅಂದ್ರೇನೆ ಹಾಗೆ, ಏನಿದೆಯೋ ಅನ್ನೋದನ್ನ ನೀವು ವಾಸ್ತು ಸ್ಥಿತಿನಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೀವೆಂದೂ ಮರೆಯಲ್ಲ. ನೀವೆಂದೂ ಮರೆಯಬಾರದ ಶಿಕ್ಷಣವನ್ನೇ ಮಾಡಬೇಕು ಅಂತ ಹೇಳಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವ್ರ ವತಿಯಿಂದ 2026-27ನೇ ಸಾಲಿನಲ್ಲಿ ನೀವು ಬಯಸಿದ ಶಿಕ್ಷಣ ಬಹರ್ಟ್ಲೆಸ್ ಕಂಟೆಂಟ್ ಬೇಸ್ಡ್ ಎಜುಕೇಶನ್ ಅನ್ನ ಮಂಜುಷ್ ಸರ್ ನೇತೃತ್ವದಲ್ಲಿ ಈ ವರ್ಷ ಶಾಲೆ ಪ್ರಾರಂಭವಾಗ್ತಾ ಇದೆ. ಆ ಶಾಲೆ ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣವಾಗಿ ಈ ಕ್ಲಾಸ್ ಅನ್ನ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕುತ್ಕೊಂಡು ನೋಡಿ. ಸರ್, ಅಷ್ಟೇನಾ ಗ್ರಾಮೀಣ ಭಾಗದ ಸಮಸ್ಯೆಗಳು? ಇವತ್ತು ಎಲ್ಲಾ ಗ್ರಾಮೀಣ ಭಾಗದಲ್ಲಿ ವಾಹನಗಳು ಸಂಚಾರ ಮಾಡಲು ರಸ್ತೆಗಳ ಸಮಸ್ಯೆ ಇದೆ. ಪ್ರಶ್ನೆ 1 ಉತ್ತರ 106. ಪ್ರಶ್ನೆ 1 ಉತ್ತರ 106. ಗ್ರಾಮೀಣ ಭಾಗದಲ್ಲಿ ಸಂಪೂರ್ಣ ಪಕ್ಕಾ ರಸ್ತೆಗಳ ಕೊರತೆ ಇದೆ. ಪಕ್ಕಾ ರಸ್ತೆಗಳು ಇರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವಾಹನಗಳು ಸರಿಯಾಗಿ ಸುಗಮವಾಗಿ ಸಂಚಾರ ಮಾಡಿ ಫೆಸಿಲಿಟಿಗಳನ್ನ
ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಇನ್ನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ನಮ್ಮ ಸಮಸ್ಯೆ ಸರ್. ಸರ್, ನಮ್ಮೂರಲ್ಲಿ ಹಾಸ್ಪಿಟ್ಲ್ ಇಲ್ಲ ಸರ್, ಈ ಹಾಸ್ಪಿಟ್ಲ್ ನಮಗೆ ಹುಷಾರಿಲ್ಲ, ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ನಾವು ರೋಗದಿಂದ ನರಳುತ್ತಾ ಇದ್ದೀವಿ. ಇನ್ ಟೈಮ್ ಅಲ್ಲಿ ಆಸ್ಪತ್ರೆಗೆ ಸಿಟಿಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇದೂ ಕೂಡ ನಮ್ಮನ್ನು ಕಾಡ್ತಿರ್ತಕ್ಕಂತಹ ದೊಡ್ಡ ಸಮಸ್ಯೆ. ಅದಷ್ಟೇ ಅಲ್ಲ ಸರ್, ಬಹಳ ಮುಖ್ಯವಾಗಿ ಸರ್, ಒಂದ್ ಸೆಕೆಂಡ್, ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಸಮಸ್ಯೆ ಸರ್ ನಮ್ಮ ಭಾರತ ದೇಶ, ಅದರಲ್ಲೂ ಎಸ್ಪೆಷಲಿ ಬಹಳ ವಿಶೇಷವಾಗಿ ಕರ್ನಾಟಕ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥವ್ರು ನಾವು ಒಂದೊಂದು ಭಾಗವನ್ನ ಒಂದೊಂದು ರೀತಿಯಾಗಿ ರೈತರು ಬೆಳೆತಕ್ಕಂತಹ ಬೆಳೆಗಳನ್ನ ನಾವಿವತ್ತು ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೀತಿರ್ತಕ್ಕಂಥದ್ದು ಮಂಡ್ಯ, ಅದೇ ರೀತಿಯಾಗಿ ಅಡಿಕೆಯನ್ನ ಬೆಳೀತಿರ್ತಕ್ಕಂಥದ್ದು ನಮ್ಮ ಮಲೆನಾಡು ಭಾಗ, ಅದೇ ರೀತಿಯಾಗಿ ಕಾಳು ಕಡಿಗಳನ್ನ ಅತಿ ಹೆಚ್ಚು ಬೆಳವಣಿಗೆಯನ್ನು ಬೆಳೆಸ್ತಾ ಇರ್ತಕ್ಕಂಥವ್ರು ನಮ್ಮ ಕಲ್ಯಾಣ ಕರ್ನಾಟಕದ, ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ರೈತರು. ಅದರ ಜೊತೆಯಲ್ಲಿ ಇವರಿಗೆ ಈ ಗ್ರಾಮೀಣ ಭಾಗದ ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳು ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಭಾಗದ ರೈತರುಗಳು ಒಂದು ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಎಕ್ಸ್ಪೆನ್ಸಿವ್ ನಡೀತಾ ಇದೆ ಇವತ್ತು. ಅದೇನು ಅಂದ್ರೆ ರಸಗೊಬ್ಬರಗಳು, ದುಬಾರಿ ರಸಗೊಬ್ಬರಗಳು, ಅದೇ ರೀತಿಯಾಗಿ ದುಬಾರಿ ಔಷಧಿಯನ್ನ ಸಿಂಪಡಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಟೆಕ್ನಾಲಜಿಯ ಕೊರತೆ. ಇನ್ನು ಎಲ್ಲಾ ರೈತರಿಗೂ ಕೂಡ ನಮ್ಮ ಟೆಕ್ನಾಲಜಿ, ಇನ್ನ ಯಂತ್ರೋಪಕರಣಗಳು, ಕೃಷಿ ಯಂತ್ರೋಪಕರಣಗಳು ಇನ್ನೂ ಲಭ್ಯವಿಲ್ಲ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇನ್ನೂ ಎತ್ತುಗಳನ್ನ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಅದು ಒಂದು ಸಮಸ್ಯೆನೇ ಹೌದು. ಇಲ್ಲ ಸರ್, ನಮ್ಮೂರಲ್ಲಿ 4 ಟ್ರ್ಯಾಕ್ಟರ್ ಇದೆ ಸರ್, ನಿಮ್ಮೂರಲ್ಲಿದೆ. ಎಲ್ಲಾ ಊರಲ್ಲಿ ಎಲ್ಲಾ ರೈತರಿಗೂ ಸಿಗ್ತಾ ಇದೆಯಾ? ಇದು ತುಂಬಾ ಇಂಪಾರ್ಟೆಂಟ್. ಅದಷ್ಟೇ ಅಲ್ಲದೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾಗಿರ್ತಕ್ಕಂತಹ ಮೌಲ್ಯವರ್ಧನೆ ಇಲ್ಲ. ಏನ್ ಸರ್ ಇದು ಮೌಲ್ಯವರ್ಧನೆ? ಸರ್, ಈರುಳ್ಳಿ ಮಾರ್ಕೆಟ್ ಅಲ್ಲಿ ಒಂದೊಂದ್ಸಲ 10 ರೂಪಾಯಿ ಆಗಿರುತ್ತೆ ಸರ್, ಒಂದೊಂದ್ಸಲ 100 ರೂಪಾಯಿ ಆಗಿರುತ್ತೆ ಸರ್. ಆದ್ರೆ ಆಲ್ವೇಸ್ ಅದು ಯಾವಾಗ್ಲೂ ಕೂಡ 10 ರೂಪಾಯಿ 20 ರೂಪಾಯಿನಲ್ಲೇ ಇರುತ್ತೆ ಸರ್. ಬೀನ್ಸ್ ಬೆಳೆದಿದ್ವಿ ಸರ್, 1 ಎಕರೆಗೆ 70,000 ರೂಪಾಯಿ ಖರ್ಚು ಮಾಡಿದೀವಿ ಸರ್. ಎಂತ ಚೆನ್ನಾಗಿ ಬಂದಿದೆ ಸರ್ ಬೀನ್ಸು. ಆದ್ರೆ ರೇಟ್ ನೋಡಿದ್ರೆ ಮಾರ್ಕೆಟ್ ಅಲ್ಲಿ 6 ರೂಪಾಯಿ 7 ರೂಪಾಯಿ ಕೇಳ್ತಾ ಇದ್ದೀರಿ ಸರ್. ಭತ್ತ ಬೆಳೆದಿದ್ವಿ ಸರ್, ಮೆಕ್ಕೆಜೋಳ ಬೆಳೆದ್ಬಿಟ್ಟಿದ್ವಿ ಈ ವರ್ಷ. ಕಳೆದ ವರ್ಷ 2,300 ರೂಪಾಯಿ ಇತ್ತು ಸರ್ ಮೆಕ್ಕೆಜೋಳ. ಈ ವರ್ಷ 1,800ರಿಂದ 1,900 ರೂಪಾಯಿ ಇದೆ ಸರ್. ಏನಿದು? ರೈತರಿಗೆ ಕಾಡ್ತಕ್ಕಂತಹ ಕೃಷಿ ಯಂತ್ರೋಪಕರಣಗಳ ಸಮಸ್ಯೆಗಳು, ಅದೇ ರೀತಿಯಾಗಿ ರೈತರು ಬೆಳೆದಂತಹ ಬೆಳೆಗಳಿಗೆ ಸರಿಯಾಗಿ ಮೌಲ್ಯವರ್ಧನೆ ಇಲ್ದಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ತಾವು ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಣೆ ಮಾಡಲು ರಸ್ತೆಗಳ ಸಂಪರ್ಕ ಇಲ್ಲದೆ ಇರತಕ್ಕಂಥದ್ದು. ಇದು ನಮ್ಮ ಗ್ರಾಮೀಣ ಭಾಗದ ಜನರು, ಅಂದ್ರೆ ರೂರಲ್ ಏರಿಯಾ ಕಮ್ಯುನಿಟೀಸ್ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದೆ ಅಂತ ಹೇಳಿ ಅಲ್ವಾ. ಇದು ನಮ್ಮ ಗ್ರಾಮೀಣ ಸಮುದಾಯದವರು ಅಥವಾ ಗ್ರಾಮೀಣ ಭಾಗದ ಜನರು ಎದುರಿಸುತ್ತಿರುವ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆ ಅನ್ನ ಇಲ್ಲಿ ನೋಡಿದ್ವಿ ಸರ್. ಎಲ್ಲ ಸಮಸ್ಯೆಗಳು ಹೇಳ್ಬಿಟ್ರಿ ಸರ್ ನೀವು. ಹಾಗಾದ್ರೆ ಈಗ ನಗರ ಭಾಗದಲ್ಲಿರುವ ಜನರು ಹೇಗೆ ಬದುಕ್ತಾ ಇದ್ದಾರೆ ಸರ್? ಇದಿಷ್ಟೇ ಅಲ್ಲ ಸಮಸ್ಯೆ, ಇನ್ನು ಸಾಕಷ್ಟು ಸಮಸ್ಯೆ ಇದೆ. ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ನಾವು ತೋರಿಸಿಲ್ಲ, ಶೌಚಾಲಯವನ್ನ ತೋರಿಸಿಲ್ಲ, ಶೌಚಾಲಯದ ಸಮಸ್ಯೆ ಇದೆ. ಶೌಚಾಲಯವಿದ್ದರೂ ಕೂಡ ಶೌಚಾಲಯವನ್ನ ಬಳಸುವಂತಹ ಕೆಲವೊಂದಿಷ್ಟು ಸೂಚನೆಗಳು ಇದ್ರೂ ಕೂಡ ಅದರಿಂದ ದೂರ ಹೋಗ್ತಕ್ಕಂಥದ್ದನ್ನ, ಬಯಲು ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ರಾಮೀಣ ಭಾಗದಲ್ಲಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಸಾಕಷ್ಟು ಸಮಸ್ಯೆಗಳು ನಮ್ಮನ್ನ ಇದೆ, ಆದರೂ ಕೂಡ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಗಿಡ ಬೆಳೆಸಿ ನಾಡು ಉಳಿಸಿ, ಶೌಚಾಲಯ ಬಳಸಿ ಆರೋಗ್ಯ ಉಳಿಸಿ ಅನ್ನೋದನ್ನ ನಾನು ಪುನಃ ಮತ್ತೊಮ್ಮೆ ಹೇಳ್ತಾ, ಇದು ನಮ್ಮ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳು. ಹಾಗಾದ್ರೆ ನಗರ ಭಾಗದ ಜನರ ಸಮಸ್ಯೆಗಳು ಮತ್ತೆ ಅವರಿಗಿರ್ತಕ್ಕಂತಹ ಫೆಸಿಲಿಟಿಗಳು, ಗ್ರಾಮೀಣ ಭಾಗದ ಜನರು ಯಾವ ರೀತಿಯಾಗಿ ಸಮುದಾಯಗಳಲ್ಲಿ ಬದುಕ್ತಾರೆ, ಇನ್ನು ಪ್ರಶ್ನೆಗಳು ಬರಬಹುದು. ನೀವು ಗ್ರಾಮೀಣ ಭಾಗದ ಜನರು ರೂರಲ್ ಏರಿಯಾಸ್ ಪ್ಲೀಸ್, ಅದ್ರದ್ದೇನಾದ್ರೂ ಇದೆಯಾ? ಗ್ರಾಮೀಣ ಭಾಗದ ಜನರು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಸಂವಹನ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಗ್ರಾಮೀಣ ಜನರ ಸಮಸ್ಯೆಗಳನ್ನ ನೋಡಿದ್ವಿ. ಗ್ರಾಮೀಣ ಜನರ ಪಾಸಿಟಿವ್ ಆಪ್ಟಿಟ್ಯೂಡ್ ಅಂದ್ರೆ ಅವರಲ್ಲಿ ಇರ್ತಕ್ಕಂತಹ ಸ್ವಭಾವಗಳು ಹೇಗಿರುತ್ತೆ ಅಂತ ಹೇಳಿದ್ರೆ,
ಗ್ರಾಮೀಣ ಭಾಗದ ಜನರು ಒಬ್ಬರಿಗೊಬ್ಬರು ಸಹಕಾರ ಮನೋಭಾವನೆಯಿಂದ ಇರ್ತಾರೆ. ಗ್ರಾಮೀಣ ಭಾಗದ ಜನರು ಬಹಳ ಸಹಕಾರ ಮನೋಭಾವದಿಂದ ಇರ್ತಾರೆ. ಗ್ರಾಮೀಣ ಭಾಗದ ಜನರು ತಾವು ಬಳಸುವ ಆಹಾರ ವಸ್ತುಗಳನ್ನ ತಾವೇ ಬೆಳಿತಾರೆ. ಗ್ರಾಮೀಣ ಭಾಗದ ಜನರು ತಾವು ಬಳಸುವ ಆಹಾರ ವಸ್ತುಗಳನ್ನ ತಾವೇ ಬೆಳಿತಾರೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದ ಜನರು ಇವತ್ತು ಸಾಕಷ್ಟು ಟೆಕ್ನಾಲಜಿಗಳನ್ನ ಅಡಾಪ್ಟೇಷನ್ ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಮಕ್ಕಳನ್ನ ಸಿಟಿಗಳಿಗೆ ಕಳಿಸ್ತಾ ಇದ್ದಾರೆ, ಆದ್ರೆ ಎಲ್ರಿಗೂ ಆಗ್ತಾ ಇಲ್ಲ. ಆಯ್ತಾ, ಗ್ರಾಮೀಣ ಭಾಗದ ಜನರು ಅದು ಸಿಟಿಗೆ ಕಳಿಸ್ತಕ್ಕಂಥದ್ದು ಅವ್ರು ಪಾಸಿಟಿವ್ ಅಲ್ಲ, ಅವ್ರು ಅನಿವಾರ್ಯ ಕಾರಣಕ್ಕೆ ಕಳಿಸ್ತಾ ಇರ್ತಾರೆ. ಗ್ರಾಮೀಣ ಭಾಗದ ಜನರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳು ಎದುರಾದ್ರೆ ತನ್ನ ಗ್ರಾಮೀಣ ಭಾಗದ ತನ್ನ ಸಮುದಾಯದ ಎಲ್ಲರೊಂದಿಗೆ ಚರ್ಚೆ ಮಾಡ್ತಾರೆ, ಅದಕ್ಕೆ ಸೊಲ್ಯೂಷನ್ ಅನ್ನು ತಗೊಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಯಾವುದೋ ಒಂದು ಸಮುದಾಯದ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆ ಆದರೆ ತಾವೆಲ್ಲರೂ ಕೂಡ ಸೇರ್ಕೊಂಡು ಅದನ್ನ ಬಗೆಹರಿಸ್ತಕ್ಕಂತಹ ಕೆಲಸವನ್ನ ಮಾಡ್ಕೊಳ್ತಾರೆ. ಇದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಧನಾತ್ಮಕ ಚಿಂತನೆಗಳು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಸಮಸ್ಯೆಗಳು ಇವೆಲ್ಲ ಇರ್ತಕ್ಕಂಥದ್ದೇ ಸರಿ. ನಗರ ಭಾಗದ ಸಮುದಾಯಗಳು ಹೇಗಿರ್ತವೆ, ಈಗ ಗ್ರಾಮೀಣ ಭಾಗದ ಸಮುದಾಯಗಳು ಹೇಗೆ ಬದುಕ್ತವೆ ಅನ್ನೋದನ್ನ ನೋಡಿದ್ವಿ. ನಗರ ಭಾಗದ ಸಮುದಾಯಗಳು, ನಗರ ಭಾಗದಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದ್ದೇನೆ, ಯಾರೆಲ್ಲ ಸಿಟಿನಲ್ಲಿ ವಾಸವಾಗಿದ್ದೀರಾ, ನಾನು ಹೇಳ್ತಿರ್ತಕ್ಕಂಥದ್ದು ಕತೆ ಅಲ್ಲ ರೀ. SLC ಹೋಗಿ, PUC ಹೋಗಿ, ಡಿಗ್ರಿ ಹೋಗಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರೆಯಕ್ಕೆ ಹೋಗಿ ಇದೇ ಬರೆಯೋದು. ನಾನು ಈ ಚಾನಲ್ ಅನ್ನ UPSC ಚಾನಲ್ಲು, KPSC ಚಾನಲ್ ಅಂತ ಹಾಕೊಂಡು ಇದನ್ನೇ ಪಾಯಿಂಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಜನ ನೋಡ್ತಾರೆ. ಈ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ ಅನ್ನೋದನ್ನ ಆ ವಿಧಾನದಲ್ಲೇ ಹೇಳೋ ಪ್ರಯತ್ನವನ್ನ ಈ ಶಿಕ್ಷಣವೇ ಶಕ್ತಿ ಸದಾ ನಿಮ್ ಜೊತೆಗೆ ಮಾಡ್ತಾ ಇದೆ. ಹಾಗಾದ್ರೆ ಸರ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೇಳಬಹುದಲ್ವಾ? ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಇದೇ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ವಸತಿ ಶಾಲೆಗಳು, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪ್ರತಿ ದಿವಸದ ಪಾಠವನ್ನ ಇದೇ ರೀತಿಯಾಗಿ ನಿಮ್ಮ ವಾಟ್ಸಪ್ ಲಿಂಕ್ಗಳಿಗೆ ವಿತ್ ಮೆಟೀರಿಯಲ್ಸ್, ಈ ಪುಸ್ತಕವನ್ನ 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ ಮತ್ತೆ ಸಮಾಜ ವಿಜ್ಞಾನದ ಇಂಪಾರ್ಟೆಂಟ್ ಪಾಯಿಂಟ್ಸ್, ಹಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇದನ್ನ ಮೊರಾರ್ಜಿ, ಆದರ್ಶ, ಏಕಲವ್ಯ, ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಪ್ರವೇಶ ಪರೀಕ್ಷೆ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿಷ್ಠಿತ ಶಾಲೆ ಅಳಿಕೆ ಮುದ್ದೇನಹಳ್ಳಿ ಅಂತಹ ವಸತಿ ಶಾಲೆಗಳಿಗೆ ಏನ್ ಬರೀತೀರಾ ಪ್ರವೇಶ ಪರೀಕ್ಷೆನ, ಅದಷ್ಟೇ ಅಲ್ಲದೆ ಸರ್ ನನ್ನ 5ನೇ ತರಗತಿನಲ್ಲಿದೆ ಸರ್ ಕನ್ನಡ ಮೀಡಿಯಂ, 6ನೇ ತರಗತಿನಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಒಂದು ಬೇರೆ ಶಾಲೆಗೆ ಸೇರಕ್ಕೆ ಹೋಗ್ತಾ ಇದ್ದೀನಿ ಸರ್, ಅಲ್ಲಿ ಕೊಡ್ತಕ್ಕಂಥದ್ದು ಕೂಡ ಇದೇ ಪ್ರಶ್ನೆಗಳನ್ನೇ. ನಿಮ್ಮ ನವೋದಯದ ಪ್ರಶ್ನೆಗಳಲ್ಲಿ ಕೇಳಲ್ಲ, ಇದೇ ಪ್ರವೇಶ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪುಸ್ತಕವನ್ನ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ. ಈ ಪುಸ್ತಕದಲ್ಲಿರ್ತಕ್ಕಂತಹ ಕಂಟೆಂಟ್ ಅನ್ನ ಪ್ರತಿ ದಿವಸ ನಿಮ್ಮ ಯಾವುದೇ ಎಕ್ಸಾಮ್ ಇರಲಿ ಆ ಎಕ್ಸಾಮ್ ಬರೋವರೆಗೂ ಡೈಲಿ ಕ್ಲಾಸಸ್ ಗಳನ್ನ ನಿಮಗೆ ಕಳಿಸಲಾಗುತ್ತೆ. ಅಗತ್ಯತೆ ಇರ್ತಕ್ಕಂತಹ ವಿದ್ಯಾರ್ಥಿ ಪೋಷಕರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಪಡ್ಕೋಬಹುದು. ಹಾಗಾದ್ರೆ ನಮ್ಮ ಮುಂದಿನ ಸ್ಲೈಡ್ ನಗರ ಭಾಗದಲ್ಲಿ ಏನೆಲ್ಲ ಇರುತ್ತೆ, ನಗರ ಭಾಗದ ಸಮಸ್ಯೆಗಳು ಮತ್ತೆ ಅಲ್ಲಿರ್ತಕ್ಕಂಥ ಉಪಯೋಗಗಳು. ನಗರ ಭಾಗದ ಸಮುದಾಯಗಳಲ್ಲಿ 2 ರೀತಿಯಾಗಿರ್ತಕ್ಕಂತಹ ಸಮುದಾಯಗಳು ವಾಸ ಮಾಡ್ತಾ ಇರ್ತವೆ. ನಗರ ಭಾಗದಲ್ಲೂ ಕೂಡ ನಗರ ಭಾಗದ ಸಮುದಾಯಗಳು ಅಂದ್ರೆ, ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಇನ್ನೊಂದು ಸ್ಲಮ್ ಏರಿಯಾದಲ್ಲಿ, ಅದನ್ನ ಕೊಳಚೆ ನಿವಾಸಿಗಳು ಅಂತ ಕರಿತೀವಿ. ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಸಮುದಾಯಗಳು. ಈ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಸಮುದಾಯಗಳಿಗೂ ಕೂಡ ಸಾಕಷ್ಟು ತೊಂದರೆಗಳು ಇದ್ದಾವೆ. ನಗರ ಭಾಗದಲ್ಲಿ ಕೊಳಚೆ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ, ಸ್ಲಮ್ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಜನರಿಗೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋದು ಆದ್ರೆ ನಾವು ನೋಡೋದಾದ್ರೆ, ಕೊಳಚೆ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಜನರಿಗೆ ಪ್ರತಿಯೊಂದು ಮನೆಗಳಿಗೂ ಕೂಡ ಶೌಚಾಲಯದ ಕೊರತೆ ಇದೆ. ಅದೇ ರೀತಿಯಾಗಿ ಅಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆಗಳು ತಲುಪೋದಿಲ್ಲ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಕಳಿಸ್ತಕ್ಕಂತಹ ಅವಕಾಶಗಳು ಇರೋದಿಲ್ಲ. ಜನಸಂಖ್ಯೆ ಜಾಸ್ತಿ ಇರುತ್ತೆ, ಬಡತನ ಕಿತ್ತು ತಿಂತಾ ಇರುತ್ತೆ. ಅದರ ಜೊತೆಗೆ ಮನೆಗಳಲ್ಲಿ ವಿದ್ಯುತ್ತಿನ ಸಮಸ್ಯೆ ಇರುತ್ತೆ. ಇದು ಗ್ರಾಮೀಣ ಭಾಗದ ಸಮುದಾಯದಲ್ಲೂ ಕೂಡ ಬರುತ್ತೆ, ಏನ್ ಹೇಳ್ತಾ ಇದ್ದೀನಿ ಅಲ್ಲಿ. ಹಾಗೆ ಆಸ್ಪತ್ರೆಗಳು, ಕೊಳಚೆ ಭಾಗದಲ್ಲಿ ಆಸ್ಪತ್ರೆಗಳು ತುಂಬಾ ಹತ್ರದಲ್ಲಿ ಇರೋದಿಲ್ಲ.
ಬಸ್ ಫೆಸಿಲಿಟಿಗಳು ಇರೋದಿಲ್ಲ ಕೊಳಚೆ ಭಾಗದಲ್ಲಿ, ಅಲ್ಲೂ ಕೂಡ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಮುಖ್ಯವಾಗಿ ಇಲ್ಲಿ ನಗರ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಸಮುದಾಯಗಳಿಗೆ ಸಿಗ್ತಕ್ಕಂತಹ ಫೆಸಿಲಿಟೀಸ್ಗಳು ಮತ್ತೆ ಅನುಕೂಲಗಳು ಏನು ಅನ್ನೋದನ್ನ ನಾವು ಇಲ್ಲಿ ನೋಡೋದಾದ್ರೆ, ನೀವು ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ನಮ್ಮೂರ ಹೆಸರನ್ನು ಕಮೆಂಟ್ ಮಾಡಿ ಸರ್, ನಮ್ಮೂರ ಹೆಸರನ್ನು ಹೇಳಿ ಅನ್ನೋದನ್ನ ಸಾಕಷ್ಟು ವಿಡಿಯೋದಲ್ಲಿ, ಈ ರೆಕಾರ್ಡೆಡ್ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀರಾ. ನಿಮ್ಮೂರ ಯಾವುದು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಾವು ಈ ಕಡೆಯಿಂದ ಅದಕ್ಕೂ ರಿಪ್ಲೈನು ಕೂಡ ಕೊಡ್ತೀವಿ. ಯಾವುದೋ ಒಂದು ಊರು, ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಹೆಜ್ಜೆಗೊಂದು ಮೂಲೆಗೊಂದು ಶಾಲೆಗಳು ಇರ್ತವೆ. ನಿಮ್ಮ ಮಕ್ಕಳನ್ನ ನೀವು ಬಹಳ ಸುವ್ಯವಸ್ಥಿತವಾಗಿ ಅಲ್ಲಿ ಶಾಲಾ ಬಸ್ಗಳು ಬಾಗ್ಲಿ ಬರುತ್ತೆ, ಸಿಟಿ ಬಸ್ಗಳು ಬಾಗ್ಲಿ ಬರುತ್ತೆ. ಮಕ್ಕಳು ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಪಡಿಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಫೆಸಿಲಿಟಿ ಈ ಶಾಲೆಗಳನ್ನ ಕೊಡ್ತವೆ. ಅದಷ್ಟೇ ಅಲ್ಲ, ಆಸ್ಪತ್ರೆಗಳು ನಿಮ್ಗೆ ಏನಾದ್ರೂ ಹುಷಾರಿಲ್ಲ, ಒಂದು ಸಮಸ್ಯೆನಲ್ಲಿ ಕಾಡ್ತಾ ಇದೀವಿ ಅಂದ್ರೆ 5 ರಿಂದ 10 ನಿಮಿಷದಲ್ಲಿ ನೀವು ಹಾಸ್ಪಿಟಲ್ಗಳಿಗೆ ರೀಚ್ ಆಗ್ಬೋದು. ನಿಮ್ಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಇರುತ್ತೆ, ಅಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಹುದು. ತತ್ಕ್ಷಣಕ್ಕೆ ಪೊಲೀಸರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅದಷ್ಟೇ ಅಲ್ಲದೆ ಬೆಂಗಳೂರು ಮಹಾನಗರ ಪಾಲಿಕೆಯಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವತ್ತು ಮೆಟ್ರೋ ರೈಲ್ಗಳನ್ನ ಸಿಟಿ ಒಳಗಡೆ ಸಂಚರಿಸಲಿಕ್ಕೆ ಮೆಟ್ರೋ ರೈಲ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ನಿಮ್ಮ ನಗರ ಪ್ರದೇಶದಲ್ಲಿರುವ ರಸ್ತೆಗಳು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಿರ್ತಕ್ಕಂತಹ ರಸ್ತೆಗಳಿರುತ್ತೆ. ಈ ನಗರ ಭಾಗದಲ್ಲಿ ನಿಮಗೆ ಏನಿದು ಉದ್ಯಾನವನಗಳನ್ನ ನಿರ್ಮಿಸಿರ್ತಾರೆ. ಅದಷ್ಟೇ ಅಲ್ಲದೆ ನೀವು ಒಂದು ಆಟ ಆಡಬೇಕು ಅಥವಾ ಒಂದು ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಅಥವಾ ಉತ್ತಮವಾಗಿರ್ತಕ್ಕಂಥ ಯಾವುದೋ ಒಂದು ಆಹಾರವನ್ನ ಸೇವಿಸಬೇಕು, ಹೋಟೆಲ್ ಹೋಗ್ಬೇಕು ಅಂದ್ರೆ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ನಗರ ಭಾಗದ ಜನರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಈ ನಗರ ಭಾಗದ ಜನರಿಗೆ ಸಮಸ್ಯೆಗಳಿಲ್ವಾ? ನಾನು ಕತೆ ಹೇಳ್ತಾ ಇಲ್ಲ ರೀ, ಹಿಂಗೆ ಪ್ರಶ್ನೆ ಬರುತ್ತೆ ನೋಡ್ರಿ. ನಗರ ಭಾಗದ ಜನರಿಗೆ ಕಾಡ್ತಿರ್ತಕ್ಕಂತಹ ಸಮಸ್ಯೆ ಏನು? ನಗರ ಭಾಗದ ಜನರಿಗೆ ಕಾಡ್ತಿರ್ತಕ್ಕಂತಹ ಸಮಸ್ಯೆ ಬಹಳ ಜನದಟ್ಟಣೆ. ಬಹಳ ಹಾಸ್ಪಿಟಲ್ ಹೋಗ್ತೀವಿ, ಬ್ಯಾಂಕಿಗೆ ಹೋಗ್ತೀವಿ, ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕು. ಸರ್ ಈ ಫೋನ್ ಪೇ ಬಂದಿದೆ, ಗೂಗಲ್ ಪೇ ಬಂದಿದೆ ಸರ್, ಬ್ಯಾಂಕ್ ಅಲ್ಲಿ ಕ್ಯೂ ನಿಂತ್ಕೊಳಂಗಿಲ್ಲ ಸರ್. ಹೌದು, ಖಂಡಿತವಾಗ್ಲೂ ಕೂಡ ಅದನ್ನ ತೆಗೆದಾಕಿದೀವ್ರಿ, ಆಯ್ತಾ. ಜನದಟ್ಟಣೆ. ಯಾವುದೋ ಒಬ್ಬ ಸಿನಿಮಾ ನಟ ಬಂದಿರ್ತಾನೆ ಅಂತ ಅನ್ಕೊಳ್ಳಿ, ಅದನ್ನ ನೋಡ್ಲಿಕ್ಕೆ ಕಿಕ್ಕಿರದ ಜನ, ಇಡೀ ಜನ ಸಮುದಾಯನೇ ಬಂದ್ಬಿಡುತ್ತೆ. ಅಲ್ಲಿ ಯಾವುದೋ ಒಂದು ಅವಘಡ ಆಗ್ತಕ್ಕಂತಹ ಸಂದರ್ಭ ಇರುತ್ತೆ. ಅದಷ್ಟೇ ಅಲ್ಲದ ಕಿಕ್ಕಿರಿದು ಓಡಾಡುವ ವಾಹನಗಳಿಂದ ವಾಯು ಮಾಲಿನ್ಯದ ಸಮಸ್ಯೆ ಬಹಳ ಎದ್ದು ಕಾಣ್ತಾ ಇರುತ್ತೆ ನಮ್ಮ ನಗರ ಪ್ರದೇಶದಲ್ಲಿ. ಅದಷ್ಟೇ ಅಲ್ಲದೆ ನಮ್ಮ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ದಟ್ಟಣೆ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು. ಅದಷ್ಟೇ ಅಲ್ಲದೆ ತಡೆರಹಿತ ಕೆಲಸ, ಬಿಡುವಿಲ್ಲದ ಕೆಲಸವನ್ನ ಮಾಡೋದ್ರಿಂದ ಈ ಜನಗಳು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಸಂದರ್ಭಗಳು ಕೂಡ ಬಹಳಷ್ಟು ಇರುತ್ತೆ. ಅದೇ ರೀತಿಯಾಗಿ ಶುದ್ಧವಾಗಿರ್ತಕ್ಕಂತಹ ಗಾಳಿ ಸಿಕ್ಕೋದಿಲ್ಲ, ಪರಿಶುದ್ಧವಾಗಿರ್ತಕ್ಕಂತಹ ಬಹಳ ಫ್ರೆಶ್ ಆಗಿರ್ತದೆ. ನೀವೇನ್ ಫ್ರೆಶ್ ಅಂತ ಕರಿತೀರಲ್ವಾ, ತಾಜಾ ಹಣ್ಣು ಮತ್ತು ತರಕಾರಿಗಳು ಸಿಗೋದಿಲ್ಲ. ತಾಜಾ ಹಣ್ಣು ಬೆಳೆಯೋ ರೈತರು ನಾವು ಅಲ್ಲಿ ತಿಂತಾ ಇರ್ತೀವಿ, ನಾವು ತಿಂದು ಪ್ಯಾಕ್ ಮಾಡಿ ಕಳಿಸಿ ಅವ್ರು ಮಾರಾಟ ಮಾಡಿ ಅವ್ರ ಮನೆ ಹೋಗೋಷ್ಟೊತ್ತಿಗೆ 1 ವಾರ ಆಗಿರುತ್ತೆ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಪ್ರಶ್ನೆ ಹೀಗೆ ಕೇಳಬಹುದು, ನಗರ ಪ್ರದೇಶದ ಸಮುದಾಯದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳ ಸಮಸ್ಯೆ ಏನು? ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಸಮುದಾಯಗಳ ಸಮಸ್ಯೆ ಏನು? ಅಲ್ಲಿರ್ತಕ್ಕಂತಹ ಫೆಸಿಲಿಟೀಸ್ ಏನು? ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಪಾಠ ಅರ್ಥ ಐತೇನ್ರಿ? ಕೆಳಗಡೆ ಒಂದು ಕಮೆಂಟ್ ಹಾಕ್ರಿ ನೋಡೋಣ. ಎಲ್ಲಿಂದ ನೋಡ್ತಾ ಇದ್ದೀರಾ? ಪೂರ್ತಿ ಪಾಠ ನೋಡಿದ್ರೆ ಯಾರೆಲ್ಲ ಪೂರ್ತಿ ಪಾಠ ನೋಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಈ ಪಾಠ ಮತ್ತೆ ನಿಮ್ಗೆ ಯಾವ ಮೇಷ್ಟ್ರು ಮಾಡ್ಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತಾ ಹೋಗ್ತೀನಿ. ಈಗ ಅದರ ಜೊತೆಗೆ ಈಗ ಸಮುದಾಯಗಳು, ಇನ್ನೊಂದು ಸಮುದಾಯ ಹೇಳಿದೆ ನಾನು. ಯಾವ ಸಮುದಾಯ? ಟ್ರೈಬಲ್ ಕಮ್ಯುನಿಟಿ, ಬುಡಕಟ್ಟು ಸಮುದಾಯದವರು. ಏನಿದು ಬುಡಕಟ್ಟು ಸಮುದಾಯದವರು? ಪಿಪಿಟಿ ಚೇಂಜ್ ಮಾಡಿ. ಬುಡಕಟ್ಟು ಸಮುದಾಯ ಅಂತ ಹೇಳಿದ್ರೆ ಇವರಿಗೆ ನೆಲೆಸಲು ಸೂಕ್ತವಾದ ಗ್ರಾಮೀಣ ಭಾಗದಲ್ಲೂ ಜಾಗ ಇರಲ್ಲ, ನಗರ ಭಾಗದಲ್ಲೂ ಜಾಗ ಇರಲ್ಲ. ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆ ಉದ್ಯೋಗವನ್ನ ಅರಿಸಿ ಅಥವಾ ತನ್ನ ಪಟ್ಟೆಪಾಡಿನ ಬದುಕನ್ನ ಅರಿಸಿ ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ವಾತಾವರಣ ತಕ್ಕಂಗೆ ಬದಲಾವಣೆ ಆಗ್ತಾ ಇರ್ತಾರೆ. ಇವರಿಗೆ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ, ನೀವು ಊಟ ಮಾಡಿದ್ರ ಇಲ್ಲ ಅನ್ನೋ ಕೇಳೋರು ಇರೋದಿಲ್ಲ,
ನಿಮ್ಮ ಮಕ್ಕಳು ಶಾಲೆಗೆ ಹೋದ್ರಾ ಬಿಟ್ರ, ಯಾಕಂತ ಹೇಳಿದ್ರೆ 3 ತಿಂಗಳು ಶಿವಮೊಗ್ಗದಲ್ಲಿದ್ರೆ 6 ತಿಂಗಳು ಚಿಕ್ಕಮಗಳೂರು ಹೋಗಿರ್ತಾರೆ, ಅವರಿಗೆ ಎಜುಕೇಶನ್ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮುದಾಯಗಳು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ. ಆದಾಗ್ಯೂ ಕೂಡ ನಮ್ಮ ಸರ್ಕಾರ ಸುಮ್ಮನೆ ಬಿಟ್ಟಿಲ್ಲ. ನಮ್ಮ ಎಲ್ಲಾ ಸಮುದಾಯಗಳು, ಟ್ರೈಬಲ್ ಕಮ್ಯುನಿಟಿ ಆಗಿರ್ಬೋದು, ರೂರಲ್ ಕಮ್ಯುನಿಟಿ ಆಗಿರ್ಬೋದು, ಅರ್ಬನ್ ಕಮ್ಯುನಿಟಿ ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೌಲಭ್ಯವನ್ನ ಕೊಟ್ಟಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದು ಬರಲಿ ಕಮ್ಯುನಿಟಿ ಕೆಳಗಡೆ ಪಾಠ ಏನೆಲ್ಲ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕಡ್ಡಾಯ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸರ್ಕಾರಗಳು ಎಲ್ಲಾ ತರದ ಮಕ್ಕಳಿಗೂ ಕೂಡ ಫೆಸಿಲಿಟಿಯನ್ನ ಮಾಡಿಕೊಟ್ಟಿದ್ದಾರೆ. ಇದು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಬರ್ತದೆ. ಅದಷ್ಟೇ ಅಲ್ಲದೆ ಯಾವ ಹೆಣ್ಣು ಮಕ್ಕಳೂ ಸಹ ಮುಂದೊಂದು ದಿನ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಮ್ಮ BPL ಕಾರ್ಡ್ ಅನ್ನ ಹೊಂದಿರತಕ್ಕಂತಹ ಎಲ್ಲಾ ಹೆಣ್ಣು ಮಕ್ಕಳುಗಳ ಕುಟುಂಬಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ನಿರ್ಮಲ ಗ್ರಾಮ ಯೋಜನಾ ಆಫ್ ದ ಕ್ಲೀನ್ನೆಸ್ ಆಫ್ ವಿಲೇಜ್, ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಗಾಗಿ, ನೈರ್ಮಲ್ಯೀಕರಣಕ್ಕಾಗಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂತಹ ಯೋಜನೆ ಯಾವುದು? ನಿರ್ಮಲ ಗ್ರಾಮ ಯೋಜನಾ ಅನ್ನೋದನ್ನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಭಾಗ್ಯಲಕ್ಷ್ಮಿ ಯೋಜನಾ, ಬೆಟರ್ ಫ್ಯೂಚರ್ ಫಾರ್ ಗರ್ಲ್ಸ್, ನಮ್ಮ ಹೆಣ್ಣು ಮಕ್ಕಳ ಮುಂದಿನ ಉತ್ತಮ ಭವಿಷ್ಯ ಹಾಗೂ ಶಿಕ್ಷಣಕ್ಕಾಗಿ ನಮ್ಮ ಸರ್ಕಾರ ಕೊಟ್ಟಿದೆ. ಯಾವುದು? ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಯಾರಿಗೆಲ್ಲ ಗ್ರಾಮೀಣ ಭಾಗ ಆಗಿರ್ಬೋದು, ನಗರ ಭಾಗ ಆಗಿರ್ಬೋದು, ಯಾರಿಗೆಲ್ಲ ಮನೆಗಳಿಲ್ಲ ಆ ಮನೆಗಳನ್ನ, ಪಕ್ಕಾ ಮನೆಗಳನ್ನ ನಿರ್ಮಿಸಿಕೊಳ್ಳಿಕ್ಕೆ, ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನ ಕಟ್ಟಲು ಸಾಲ ಹಾಗೂ ಅನುದಾನ ನೀಡಿರ್ತಕ್ಕಂಥದ್ದು ಆಶ್ರಯ ಯೋಜನೆ ಎಂಬತಕ್ಕಂತಹ ಒಂದು ಸ್ಕೀಮ್ ಅನ್ನ ನಮ್ಮ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಕೊಡ್ತಾ ಹೋಗ್ತಾ ಇದೆ. ಸರ್, ಇದನ್ನು ಕೊಟ್ಟಿದ್ದು ರಾಜ್ಯ ಸರ್ಕಾರ, ಆಗ್ಲೇ ಕೊಟ್ಟಿದ್ದು ಕೇಂದ್ರ ಸರ್ಕಾರ, ಮತ್ತೆ ಇಲ್ಲೂ ಬೈಫರ್ಗೇಷನ್ ಮಾಡ್ತಾ ಹೋಗ್ಬೇಡಿ. ಯಾರಾದ್ರೂ ಬಹಳ ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ರಾಜ್ಯ ಸರ್ಕಾರಗಳು ಕೊಟ್ಟಿದ್ದು, ಕೇಂದ್ರ ಸರ್ಕಾರಗಳು ಕೊಟ್ಟಿದ್ದು ಎರಡು ಮಿಕ್ಸಪ್ ಆಗೇ ತಂದಿದ್ದೀವಿ. ಹಾಗಾಗಿ ಎರಡನ್ನೂ ಕೂಡ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಫ್ಯಾಮಿಲೀಸ್ ಲಿವಿಂಗ್ ಇನ್ ಡೆನ್ಸ್ ಫಾರೆಸ್ಟ್ ಆಫ್ ಹಿಲ್ಸ್ ಏರಿಯಾಸ್ ಆರ್ ಕಾಲ್ಡ್ ಟ್ರೈಬಲ್. ನೋಡಿ, ಟ್ರೈಬಲ್ ಅದನ್ನ ಯಾವುದು ಬುಡಕಟ್ಟು ಸಮುದಾಯದವರು ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಹಾಗಾದ್ರೆ ಬುಡಕಟ್ಟು ಸಮುದಾಯದವರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದನ್ನ ಸ್ವಲ್ಪ ಟಾಪಿಕ್ ಜಂಪ್ ಆಗಿ ಬರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಸೋಲಿಗರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗರು, ಕೊಡಗು ಜಿಲ್ಲೆಯ ಜೇನುಕುರುಬರು ಮತ್ತು ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳು ಇದ್ದಾವೆ ಅನ್ನೋದನ್ನ ಹೇಳ್ತಾ ಇದ್ದೇವೆ. ಓಕೆ, ಸಾಕಷ್ಟು ಯೋಜನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಕಮ್ಯುನಿಟಿ ಎನ್ನುವ ಪಾಠ. ಇನ್ನ ಬಹಳ ಮುಖ್ಯವಾಗಿ, 1 ಸೆಕೆಂಡ್ ಹಾಗೆ ಲೈನಲ್ಲಿ, ಟೈಮ್ ಎಷ್ಟಾಗಿದೆ ವಿಡಿಯೋ ಟೈಮ್ ನೋಡ್ಲೇಬೇಕ್ರಿ, ಯಾಕಂದ್ರೆ ನೀವು ಫುಲ್ ವಿಡಿಯೋ ನೋಡ್ಬೇಕು, ಸಾಕಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿಗೆ ನಾನೀಗ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಎತ್ಕೋಬೇಕಂತ ಇದ್ದೆ. ನನ್ನ ಮುಂದಿನ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಬರ್ತಾ ಇದ್ದೀನಿ. ಬಹಳ ನೀಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿರೋರು ಒಂದು ಲೈಕ್ ಮಾಡಬಹುದು, ಅರ್ಥ ಆಗದೆ ಇರೋರು ಏನ್ ಅರ್ಥ ಆಗಿಲ್ಲ ಇದ್ರು ಅನ್ನೋದನ್ನ, ಆ ಪಾಯಿಂಟ್ ಅನ್ನ ನೀವು ಕಮೆಂಟ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷವಾಗಿ ಯಾವ ರೀತಿ ಬೇಕೋ ಆ ರೀತಿ ಬರ್ತೀನಿ. ಈ ಪಾಠ ಅರ್ಥ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇದೇ ಪಾಠದ ಪ್ರಶ್ನೆಗಳನ್ನ ಕ್ವಿಜ್ ಮೂಲಕದಲ್ಲಿ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಠ ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಸರ್, ನೀವು ಹೇಳ್ಕೊಟ್ಟ ಹಾಗೇನೆ ಪ್ರತಿ ದಿವಸ ನಾವು ಕಲಿತೀವಿ ಸರ್. ಹಿಂದ್ಗಡೆ ನಾನು ತಕೊಂಡಿದ್ದಲ್ಲ ಚಾರ್ಟು, ಅದನ್ನೇ ಪ್ರಿಂಟ್ ಕಳಿಸ್ತೀವಿ. ನಮಗೂ ಕೂಡ ಕ್ಲಾಸ್ ಬೇಕಾಗಿದೆ. ನಾವು ಆದರ್ಶ ಬರೆಸ್ತೀವಿ, ಮುರಾರ್ಜಿ ಬರೆಸ್ತೀವಿ, ಕಿತ್ತೂರಾಣಿ ಚೆನ್ನಮ್ಮ ಬರೆಸ್ತೀವಿ. ಅದಷ್ಟೇ ಅಲ್ಲದೆ ನಮ್ಮ ಪ್ರತಿಷ್ಠಿತ ಶಾಲೆಗೆ ಬರೆಸ್ತೀವಿ, ಅಳಿಕೆ ಮುದ್ದೇನಹಳ್ಳಿ ಅಂತಹ ವಸತಿ ಶಾಲೆಗಳಿಗೂ ಕೂಡ ಪ್ರವೇಶ ಪರೀಕ್ಷೆಯನ್ನ ಬರೆಸ್ತೀವಿ ಸರ್. ನಿಮ್ ಕಂಟೆಂಟ್ ಬೇಕು ಅನ್ನೋರು ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್, ಈ 3 ನಂಬರ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.